शतमानं भवति शतायुः पुरुषशतेन्द्रियः आयुष्येवेन्द्रिये प्रतिष्ठति सन्त्वा सञ्चामयश्च गजामायुर्सञ्चादीर्घमायुः समस्तसन्मङ्गलानि भवन्तु इष्टार्थसिद्धिरस्तु आयुष्यमस्तु आरोग्यमस्तु दीर्घमायुः इधर ऑफिस बंद रहो हाँ है ऑफिस ಎಲ್ಲರಿಗೂ ಮರು ಜನ್ಮ ಬಂತು ಮರ ಇದೆ ಬಂತು ಒಳ್ಳೆ ಅವಕಾಶ ಅದೇ ಅವರಿಗೆ ಈ ವಿಚಾರಕ್ಕೆ ಅದು ಹುಬ್ಳಿದೊಂದು ಜನ ಸಮಸ್ಯೆ ಇತ್ತು ರೈಲ್ವೆ ನೀರು ರೈಲ್ವೆ ಮಾಡಿದ್ರಲ್ಲ ಅಲ್ಲಿ ಪಕ್ಕದೇ ಒಂದು ಮಠದ ಪ್ರಾಪರ್ಟಿ ಇದೆ ಅದನ್ನು ಅಕ್ವೈರ್ ಮಾಡ್ಕೊಂಡು ಅದು ಬೇರೆ ಏನಾರು ಮಾಡ್ತಿಲ್ಲ ಅದಕ್ಕೆ ಆ ವಿಚಾರ ಮಾಡ್ತಾರೆ ನೀವು ಮಾತಾಡ್ಕೊಬೇಕಾದ್ರೆ ನೀವು ಬಂದ್ರಮ್ಮ ಪ್ರೇಯರ್ ಮಾಡ್ತಾರೆ ಅಲ್ಲೇ ಆಗ್ತದ ಪ್ರೇಯರ್ ಮಾಡ್ತಾರೆ ಸಿನಿಮಾ ಹೆಸರು ಇಲ್ಲೇ ಇದೆಲ್ಲ ಕೆಂಡಸಂಪಿಗೆ ಸತ್ತರ ಅಂದರೆ ಕಲ್ಲ ಕಾಲ ಅಂದರೆ ಕಪ್ಪಲ್ ಕಪ್ಪಲ್ ಅಂತ ಕಪ್ಪಲ್ ಕರಿಕಲ್ ಹಾಂ ಮಗಳು ಪೂರ್ಣಿಮಾ ಅವರ ಎಲ್ಲಿ ತಾಯಿ ಎಲ್ಲಿ ಕೊಟ್ಟಿದ್ರು ರಾಮ್ಕುಮಾರ್ ಬೆಂಗಳೂರಿನಲ್ಲೇ ದೊಡ್ಡ ಎಣ್ಣೆ ಪರಂಪರೆ ಇಲ್ಲಿ ಮಾಡಿ ಪೋಸ್ಟ್ ಟ್ರೈನ್ ಅಂತೆಲ್ಲ ಇಲ್ಲೇ ಮಾಡ್ತೀರಾ ಇಲ್ಲ ಹೇಳಿ ಸರ್ ಮಠದ್ದು ನಾನು ಹಲವಾರು ಬಾರಿ ಬಂದಿದ್ದೀನಿ ನಾನು ಯಾವುದೇ ಕೆಲಸ ಶುರು ಮಾಡಬೇಕಾದ್ರೆ ಬರೋದೊಂದು ವಾಡಿಕೆ ಶಿವಕುಮಾರ ಸ್ವಾಮಿಗಳ ಆಶೀರ್ವಾದ ನಮ್ಮ ಸ್ವಾಮಿಗಳ ಆಶೀರ್ವಾದ ಎಲ್ಲವನ್ನು ಪಡೆಯೋದು ನಮ್ಮದು ರೂಢಿ. ಅದು ನಾಳಿದ್ದು ಸಿನಿಮಾ ರಿಲೀಸ್ ಇದೆ, ಅದು ಹಾಗೆ ಪೋಸ್ಟರ್ ರಿಲೀಸ್ನ ಸ್ವಾಮಿಗಳ ಮಾಡಿಸಿ ಒಂದು ಆಶೀರ್ವಾದ ಪಡ್ಕೊಂಡು ಅಂತ ಹೇಳ್ಕೊಂಡು. ಮತ್ತು ಈಗ ಸಿನಿಮಾ ಬಗ್ಗೆ ಹೇಳಿ ಸರ್, ನಿಮ್ಗೆ ಸ್ವಲ್ಪ ಜೋರ ಮಾತಾಡಿ. ಸಿನಿಮಾ ಬಗ್ಗೆ ಕಾಲಾಪತ್ತರ್ ಅಂತ ಎಲ್ಲರಿಗೂ ಹಿಂದಿ ಟೈಟ್ಲ್ ಹಾಕಿಟ್ಟಿದ್ದಾರೆ ಅನ್ನೋದೊಂದು ಕನ್ಫ್ಯೂಷನ್ ಇದೆ. ಪತ್ತರ್ ಅಂದರೆ ಕಪ್ಪು ಕಲ್ಲು ಅಂತ, ಕಪ್ಪು ಕಲ್ಲು ಅಂತ ಇಡ್ಬೋದಾಗಿತ್ತು, ಆದರೆ ಸಿನಿಮಾದ ಒಂದು ಪಾತ್ರ ಅದರ ನೇಮ್ನ ಹೇಳುತ್ತೆ ನಾರ್ತ್ ಇಂಡಿಯಾದವರು, ಅದರಿಂದ ಕಾಲಾಪತ್ತರ್ ಅಂತ ಇಟ್ಟಿದ್ದೀವಿ. ಇದು ಒಬ್ಬ ಸೈನಿಕನ ಪರ್ಸ್ನಲ್ ಲೈಫಿನ ಕತೆ, ಒಂದು ವಿಶೇಷವಾದಂತಹ ಕತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಧನ್ಯ ರಾಮ್ಕುಮಾರ್ ಅವರು ಒಂದು ಟೀಚರ್ ಪಾತ್ರ ಮಾಡಿದ್ದಾರೆ ಗಂಗಾ ಅನ್ನೋ ಕ್ಯಾರೆಕ್ಟ್ರಲ್ಲಿ. ಇಡೀ ಚಿತ್ರೀಕರಣ ಹಿಮಾಲಯದಲ್ಲಿ, ಹಾಗೆ ರಾಜಸ್ಥಾನಲ್ಲಿ ಮತ್ತು ಬಿಜಾಪುರದ ಜೈನಪುರದಲ್ಲಿ ಶೂಟಾಗಿದೆ. 45 ದಿನಗಳ ಚಿತ್ರೀಕರಣ ಮುಗಿಸಿದ್ದೀವಿ. 5 ಸಾಂಗ್ ಇದೆ, 3 ಆ್ಯಕ್ಷನ್ ದೃಶ್ಯಗಳಿವೆ. ಒಂದು ಉತ್ತಮವಾದಂಥ ಸಂದೇಶ ಇರುವಂಥ ಚಿತ್ರ ಮಾಡಿದ್ದೀವಿ, ಅದು ಭಾಳ ಖುಷಿ ಇದೆ. ಆಮೇಲೆ ಇಲ್ಲಿ ಬಂದು ಸ್ವಾಮಿಗಳ ಆಶೀರ್ವಾದ ಪಡಿತಾ ಇರೋದು ಭಾಳ ನಮಗೆ ಒಂದು ಬೆನ್ನೆಲುಬಾಗಿ ನಿಲ್ತಾರೆ ಅನ್ನೋ ಒಂದು ಆಶೀರ್ವಾದ. ಏನು ಮೆಸೇಜ್ ಇದೆ ಸಮಾಜಕ್ಕೆ? ಮೆಸೇಜ್ ಅಂತ ಏನಿಲ್ಲ ಅಣ್ಣ, ಅದರಲ್ಲಿ ಸಿನಿಮಾ ನೋಡಿದ ಮೇಲೆ ಅವ್ರಿಗೆ ಅದನ್ನು ಯಾವ್ಯಾವ ರೀತಿಯಲ್ಲಿ ಅರ್ಥ ಮಾಡ್ಕೋತಾರಲ್ಲ ಅದೇ ಮೆಸೇಜಾಗಿ ಕನ್ವರ್ಟ್ ಆಗುತ್ತೆ. ಅಕಸ್ಮಾತ್ ಅವ್ರಿಗೆ ಮೆಸೇಜ್ ತಲುಪಲಿಲ್ಲ ಅಂದರೆ ಆ ಪಾತ್ರ ಅನುಭವಿಸಿದಂಥ ನೋವು, ಸುಖ, ದುಃಖಗಳು ಮತ್ತು ಅವರು ಹೇಗೆ ಆ ಪಾತ್ರವನ್ನು ಈಚೆ ಬರ್ತಾನೆ, ಅದೊಂದು ಇಲ್ಯೂಷನ್ ಆಗಿರುವಂಥ ಒಂದು ಸಂಕಟಕ್ಕೆ ಸಿಗಾಕೊಂಡಿರ್ತಾನೆ, ಅದನ್ನು ಈಚೆ ಹೇಗೆ ಬರ್ತಾನೆ ಅನ್ನೋದು ಸಿನಿಮಾದಲ್ಲಿ ನೋಡಿದ್ರೆ. ಈ ಪ್ರತಿಮೆಗಳ ಕುರಿತಾಗಿ ಏನೋ ಒಂದು ಬಾಂಧವ್ಯನ ಸೆಳೆಯುತ್ತೆ ಅಂತಕ್ಕಂಥದ್ದಾಗ ಒಂದು ವಿಚಾರ ಏನು ಅಂದರೆ ಇಡೀ ಸಿನಿಮಾ ಒಂದು ಕಪ್ಪು ಕಲ್ಲು, ಒಂದು ಪ್ರತಿಮೆ ಮತ್ತು ಅದರಲ್ಲಿ ಇರುವಂಥ ನಾಯಕ ನಟನ ಜೊತೆಗಿರುವಂಥ ಒಂದು ಸಂಬಂಧದ ಸುತ್ತಲೇ ನಡೆಯೋದು. ನಮ್ಮ ಇತ್ತೀಚಿನ ದಿನಗಳಲ್ಲಿ ಕಲ್ಲಿನ ಒಂದು ವಿಚಾರವನ್ನು ಇಟ್ಕೊಂಡು ಯಾರೂ ಸಿನಿಮಾ ಮಾಡಿರಲಿಲ್ಲ. ಇದೊಂದು ನಮ್ಮದೊಂದು ಸಣ್ಣ ಪ್ರಯತ್ನ ಮಾಡಿದ್ದೀವಿ. ಎಲ್ಲ ಕರ್ನಾಟಕ ಪ್ರೇಕ್ಷಕರು ನೋಡಿ ಅದನ್ನು ಹರಿಸ್ಬೇಕು, ಹಾಗೆ ಈ ಥರ ಒಂದು ಉತ್ತಮವಾದ ಕತೆ ಎಲ್ಲರಿಗೂ ತಲುಪಬೇಕು ಅನ್ನೋದು ನಮ್ಮ ಆಶಯ. ನೀವು ಹಿಂದೆ ಈಗ ಆಲ್ರೆಡಿ 1-2 ಸಿನಿಮಾಗಳನ್ನು ನೀವು ಮಾಡಿದ್ದೀರಿ, ಅದರಲ್ಲೂ ಕೂಡ ಒಂದು ಒಳ್ಳೆಯ ಉತ್ತಮವಾದಂಥ ಕಥೆಗಳನ್ನು ಆಯ್ಕೆ ಮಾಡಿದ್ದೀರಿ. ಈ ಕತೆ ಆಯ್ಕೆಯಲ್ಲಿ ಹೇಗೆ ನಿಮ್ಮ ಅಭಿಪ್ರಾಯ? ಅಂದರೆ ನಾನು ಬೇಸಿಕಲಿ ನಿರ್ದೇಶಕ ಆಗಬೇಕು ಅಂತ ಚಿತ್ರರಂಗಕ್ಕೆ ಬಂದ ಕಾರಣದಿಂದ ನಮ್ಮದು ಯಾವುದೇ
ದೊಡ್ಡ ಬ್ಯಾಕ್ಗ್ರೌಂಡ್ ಇಲ್ಲದ ಕಾರಣ ನಾನು ಕಥೆಯನ್ನೇ ನಂಬಿ ಸಿನಿಮಾ ಮಾಡೋನಾಗಿರೋದ್ರಿಂದ ಕಥೆಯನ್ನೇ ನಮಗೆ ಈ ಸಿನಿಮಾನು ಮಾಡಿದ್ದೇನೆ. ಇದರಲ್ಲೂ ಒಂದು ಹೊಸ ಅನುಭವವನ್ನು ನನ್ನ ಕೆಂಡಸಂಪಿಗೆ ಕಾಲೇಜ್ ಕುಮಾರದಲ್ಲಿ ಹೇಗೆ ಅನುಭವ ಪಡೆದ್ರು ಅದೇ ಥರ ಈ ಸಿನಿಮಾದಲ್ಲೂ ಒಂದು ಉತ್ತಮವಾದ ಅನುಭವ ಸಿಗುತ್ತೆ ಎಲ್ಲರಿಗೂ ಅಂತ ಹೇಳೋಕ್ಕೆ ಇಷ್ಟಪಡ್ತೇನೆ. ಈ ಸಿನಿಮಾ ಮೂಲಕ ದಯವಿಟ್ಟು ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಹರಿಸಿ ಅಂತ ಕೇಳಿ. ಬಿಡುಗಡೆ ಯಾವಾಗ? ಸೆಪ್ಟೆಂಬರ್ 13ನೇ ತಾರೀಕು ಬಿಡುಗಡೆ.